ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ವಿಚಾರದಲ್ಲಿ ಮಾಗಡಿ ನೆಲಮಂಗಲ ಶಾಸಕರು ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ಬೆಂಗಳೂರು ಗ್ರಾಮಾಂತರ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಲೇವಡಿ ಮಾಡಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಗುಡೇಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ನಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಗಡಿ ನೆಲಮಂಗಲ ಕ್ಷೇತ್ರದ ಇಬ್ಬರು ಶಾಸಕರು ಕಾಂಗ್ರೆಸ್ನವರಾಗಿದ್ದಾರೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಸೋಲೂರು ಹೋಬಳಿ ಮಾಗಡಿಗೂ ಅವಿನಾಭಾವ ಸಂಬಂಧವಿದೆ, ಇದನ್ನು ಮಾಗಡಿಗೆ ಸೇರ್ಪಡಿಸಿಕೊಳ್ಳುವುದಾಗಿ ಪಣ ತೊಟ್ಟಿದ್ದಾರೆ. ನೆಲಮಂಗಲ ಶಾಸಕ ಎನ್. ಶ್ರೀನಿವಾಸ್, ಸೋಲೂರು ಹೋಬಳಿ ನೆಲಮಂಗಲಕ್ಕೆ ಸೇರ್ಪಡೆ ಆಗೇ ಹೋಯಿತು ಎಂದು ತೊಡೆತಟ್ಟಿದ್ದೆ. ಇವರಿಬ್ಬರಲ್ಲಿ ಗೊಂದಲವಿದ್ದು ನಾಗರಿಕರಲ್ಲಿ ಗೊಂದಲ ಸೃಷ್ಟಿಸಿದ್ದಾರೆ. ಈ ಇಬ್ಬರು ಶಾಸಕರಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುವಂತಾಗಿದೆ ಎಂದು ಆರೋಪಿಸಿದರು. ಎನ್ಡಿಎ ಮಾಜಿ ಅಧ್ಯಕ್ಷ ಆನಂದ್ ಮಾತನಾಡಿ, ಸೋಲೂರು ಹೋಬಳಿ ವ್ಯಾಪ್ತಿಯಲ್ಲಿ 6 ಗ್ರಾಮ ಪಂಚಾಯಿತಿಗಳಲ್ಲಿ ರೆಜ್ಯುಲೇಷನ್ ಮಾಡಿ ಮಾಜಿ ಶಾಸಕ ಎಂ.ವಿ. ನಾಗರಾಜ್ ನೇತೃತ್ವದಲ್ಲಿ 2009ರಿಂದ ಇಲ್ಲಿಯವರೆಗೂ ಹೋರಾಟ ನಡೆಸಿಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. ಸೋಲೂರು ನೆಲಮಂಗಲ ತಾಲೂಕಿಗೆ ಸೇರುವಂತೆ ಸಂಸದರು, ಶಾಸಕರು, ಮಾಜಿ ಶಾಸಕರು, ಮಾಜಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ನಾಗರಿಕರ ಉದ್ದೇಶವಾಗಿದೆ. ಇದರಲ್ಲಿ ಯಾವುದೇ ಗೊಂದಲವಿಲ್ಲ. ಸೋಲೂರನ್ನು ನೆಲಮಂಗಲಕ್ಕೆ ಸೇರ್ಪಡಿಸಬೇಕು ಎಂದು ಸ್ಪಷ್ಟಪಡಿಸಿದರು. ಸಂಸದ ಡಾಕ್ಟರ್ ಕೆ. ಸುಧಾಕರ್ ರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಕಾರ್ಯದರ್ಶಿ, ಕಂದಾಯ ಇಲಾಖೆಯ ಸಚಿವರಿಗೆ ಪತ್ರ ಬರೆಯಲಾಗಿದೆ. ಈ ಬಗ್ಗೆ ಇನ್ನೂ ಯಾವುದೇ ಸ್ಪಂದನೆ ಬಂದಿಲ್ಲ. ಇನ್ನು ಶಾಸಕ ಶ್ರೀನಿವಾಸ್ ಸ್ಪಂದನೆ ಹೇಗೆ ಬರಲು ಸಾಧ್ಯ? ಸೋಲೂರನ್ನು ನೆಲಮಂಗಲಕ್ಕೆ ಸೇರಿಸಿದ್ದು ನಾನು ಎಂದು ಶಾಸಕರು ಹೋಬಳಿ ವ್ಯಾಪ್ತಿಯಲ್ಲಿ ಕಟೌಟ್ ಹಾಕಿಕೊಂಡಿದ್ದಾರೆ. ಈ ಕಟೌಟ್ನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ರವರ ಭಾವಚಿತ್ರವಿದೆ. ಗೌರವಕ್ಕಾದರೂ ಸಂಸದ ಡಾಕ್ಟರ್ ಕೆ. ಸುಧಾಕರ್ ಅವರ ಭಾವಚಿತ್ರ ಇಲ್ಲ. ಶಾಸಕರ ಕೊಡುಗೆ ಏನೂ ಇಲ್ಲ ಎಂದು ಲೇವಡಿ ಮಾಡಿದರು. ನಮ್ಮ ಮಾಗಡಿ ತಾಲೂಕು ಸೋಲೂರು ಹೋಬಳಿನ ನೆಲಮಂಗಲಕ್ಕೆ ಸೇರಿಸಬೇಕು ಅಂತ ಹೇಳಿ ನಾವು ಹೋರಾಟವನ್ನು 2009ರಿಂದ ಹಿಡಿದು 2013ವರೆಗೂ ನಮ್ಮ ಶಾಸಕರ ಎಂ.ವಿ. ನಾಗರಾಜ ನೇತೃತ್ವದಲ್ಲಿ ನಾವು ಸಹ 6 ಪಂಚಾಯತಿ ರಿಸರ್ವೇಷನ್ ಮಾಡಿ ನಾವು ಸಹ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಲೆಟ್ರೂ ಸಹ ಹೋಗಿದೆ. ಹಾಗಾಗಿ ನಮ್ಮೆಲ್ಲ ಒಕ್ಕಲ ಈ ತನ ಎಲ್ಲ ಫುಲ್ಲೆಲ್ಲ ಬಂದು ನಮ್ಮ ಸೋಲೂರು ಹೋಬಳಿನ ನೆಲಮಂಗಲಕ್ಕೆ ಸೇರಿಸಬೇಕು ಅಂತ ನಮ್ಮೆಲ್ಲರ ಉದ್ದೇಶ ಸರ್. ಸಂಸದರಿಂದ ಹಿಡಿದು ಶಾಸಕರಿಂದ ಹಿಡಿದು ಎಲ್ಲರೂ ನೆಲಮಂಗಲಕ್ಕೆ ಸೇರಿಸಬೇಕು ಅಂತ ಇದೆ ಸರ್. ಅದರಲ್ಲೇನು ಗೊಂದಲ ಏನಿಲ್ಲ. ಆದರೆ ಒಂದು ಕಡೆ ಕಾಂಗ್ರೆಸ್ ಶಾಸಕರೇ ಇಬ್ಬರು ಇದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಶಾಸಕರೇ, ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರೇ. ಕಾಂಗ್ರೆಸ್ ಶಾಸಕರು ಮಾಗಡಿ ಶಾಸಕರು ಎಸ್.ಸಿ. ಬಾಲಕೃಷ್ಣ ಸರ್ ಹೇಳ್ತಾರೆ, ನನಗೂ ಅದಕ್ಕೂ ಅನುಭವ ಸಂಬಂಧ ಇದೆ, ನಾನು ಬಿಡೋಕ್ಕಾಗೋದಿಲ್ಲ, ನಾನು ಅದನ್ನು ನನ್ನ ಮಾಗಡಿಗೆ ತೆಕ್ಕೆ ತಾಂಡೆ ತಂತಿಂದ ಅವರು ಪಣ ತೊಟ್ಟವ್ರೆ. ಇಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಎನ್. ಶ್ರೀನಿವಾಸ್ ಅವರು ಹೇಳ್ತಾರೆ, ಇವರು ತೊಡ್ತಾರೆ, ನಾನು ಆಲ್ರೆಡಿ CM ಸಿದ್ದರಾಮಯ್ಯವ್ರ ಹತ್ರ ನಾನು ಆಲೇ ಬರೆಸೇ ಬಿಟ್ಟಿದ್ದೀನಿ, ಹಾಗೇ ಹೋಯ್ತು ಅನ್ನೋ ಮಟ್ಟಕ್ಕೆ ಇವ್ರು ಮಾತಾಡ್ತಾರೆ. ಇವರಿಬ್ಬರಲ್ಲೇ ಗೊಂದಲ ಇದ್ದಾಗ ನಮ್ಮ ರೈತಾಪಿ ವರ್ಗಗಳಿಗೆ, ಸೋಲೂರು ಜನಗಳಿಗೆ ಯಾವುದು ಗೊಂದಲ ಇವರಿಬ್ಬರೇ ಸೃಷ್ಟಿ ಮಾಡ್ತಾರೆ. ಇತ್ತ ಬಾಲಕೃಷ್ಣನ್ ಪಾರ ಮೇಲಾಗುತ್ತೋ, ಶಾಸಕ ಶ್ರೀನಿವಾಸ ಅವರ ಇದು ಮೇಲಾಗುತ್ತೋ ಕಾದು ನೋಡಬೇಕಾಗ್ತದೆ. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಸಂಸದರನ್ನ ಸುಧಾಕರು ಸಹ ನಾವು ಸಹ ಲೆಟ್ರನ್ನು ಕೊಟ್ಟಿದ್ದೀವಿ. ಸಿದ್ದರಾಮಯ್ಯರಿಗೂ ಮಾಡಿದ್ದೀವಿ, ರವೀಂದ್ರ ಸೆಕ್ರೆಟ್ರಿಗೂ ಸಹ ನಾವು ಪತ್ರವನ್ನು ಬರೆದಿದ್ದೀವಿ. ಅದಕ್ಕೇನು ಸ್ಪಂದನೆ ಇನ್ನೂ ಬಂದಿಲ್ಲ. ನಮಗೆ ಸಂಸದರಿಗೆ ಸ್ಪಂದನೆ ಬಂದಿಲ್ಲ, ಎನ್. ಶ್ರೀನಿವಾಸ್ಗೆ ಹೆಂಗೆ ಸ್ಪಂದನೆ ಬರೋಕ್ಕೆ ಸಾಧ್ಯ? ಅವ್ರು ನಾನೇ ಸೇರಿಸಿದ್ದು, ನಾನೇ ಮಾಡ್ತಾ ಇರೋದು ಅಂತಕ್ಕಂಥದ್ದು. ಹೋಬಳಿ ತುಂಬ ಕಟೌಟ್ರುಗಳು ಹಾಕ್ಕೊಂಡು, ನಮ್ಮ ಸಂಸದರ ಒಂದು ಕಟೌಟ್ರ್ ಇಲ್ಲ, ಆ ಫೋಟೋ ಇಲ್ಲ. ಅದರಲ್ಲಿ ಮಾಜಿ ಸಂಸದರು ಡಿ.ಕೆ. ಸುರೇಶ್ ಅವ್ರದ್ದು ಸಂಸದರದ ಫೋಟೋ ಹಾಕ್ಕೊಂಡವ್ರೆ. ನಮ್ಮ ಡಾಕ್ಟರ್ ಕೆ. ಸುಧಾಕರ್ ಸಂಸದ ಸೌಜನ್ಯಕ್ಕಾದ್ರೂ ಗೌರವಯುತವಾಗೂ 3 ಪಾರ್ಟಿ ಕರಿತೀವಿ ಮಾತ್ರ ಪಕ್ಷಾತೀತವಾಗಿ ಸಭೆ ಅಂತ ಹೇಳಿದ್ರು. ಇಲ್ಲಿ ಗೌರವಯುತವಾಗಿ ಅವ್ರನ್ನ ಸಭೆಗೆ ಆಹ್ವಾನಿಸದೆ ನಮ್ಮನ್ನು ಹೇಳ್ತಾರೆ, ಸುಮ್ಮನೆ ಜನ ಮೇಲ್ಕಂಡಂಗೆ BJP-ಅವ್ರನ್ನ, ಕಾಂಗ್ರೆಸ್ ಅವ್ರನ್ನ, JDS ಮೂವರನ್ನ ಕರೆದು ಬಿಟ್ಟಿದ್ದಾರೆ. ಅಲ್ಲಿ ನಡೀತಾ ಇರ್ತದೆ ಬರೀ ಕಾಂಗ್ರೆಸ್ ಮೀಟಿಂಗ್ ಮಾತ್ರ ನಡೀತಾ ಇದೆ. ಎಲ್ಲ ಕೆಲವು ಮಾತ್ರ ಅಲ್ಲಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಕಾರ್ಯಕ್ರಮ ಕರ್ಕೊಂಡು ಸಭೆ ನಡೀತದೆ. ಒಂದು ಕಡೆ ಹೇಳ್ತಾರೆ ಸೋಲೂರು ರೈವಿಲ್ ಮೀಟಿಂಗ್ ಪ್ರವಾಸಿ ಮಂದಿರದಲ್ಲಿ ಅಂತ, ಒಂದು ಬೆಳಗ್ಗೆ 11 ಗಂಟೆಗೆ ಬಂದಿಂತ ನಮ್ಗೆ ಹೇಳ್ತಾರೆ. 12 ಗಂಟೆಗೆ ಅಲ್ಲೇ ಅಧಿಕಾರಿಗಳು ಬಂದು ಶಾಸಕರ ನೇತೃತ್ವದಲ್ಲಿ ಸೋಲೂರು ಚೌಟ್ರಿಲಿ ಕಾರ್ಯಕ್ರಮ ನಡೀತಾ ಇರ್ತದೆ. ಇದು ಯಾರ್ದು ಅಧಿಕಾರಿಗಳದ ಇದು ಸಭೆ ಅಥವಾ ಕಾಂಗ್ರೆಸ್ ಅವರದ ಸಭೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸಂಸದರನ್ನ ನೀವು ಕರಿತಾ ಇಲ್ಲ, ಅಧಿಕಾರಿಗಳಿಗೆ ನಾನು ಕೇಳ್ತಾ ಇದ್ದೀನಿ, ನೀವು ಅದಕ್ಕೆ ಉತ್ತರ ಕೊಡಬೇಕು. ಸಂಸದರ ಸೋಲೂರು ಹೋಬಳಿಗೆ ಸಂಸದರು ಆಗಿಲ್ವಾ? ಚಿಕ್ಕಬಳ್ಳಾಪುರಕ್ಕೆ ಆಗಿದ್ದಾರಲ್ಲ, ಯಾಕೆ ಅವ್ರನ್ನ ಗೌರವಯುತವಾಗಿ ನೀವು ಅಧಿಕಾರಿಗಳು ನಡೆಸ್ಕೊತಾ ಇಲ್ಲ? ನನಗೆ ಮೊದಲನೇ ಪ್ರಶ್ನೆ ಅದು ಉದ್ಭವ ಆಗಿದೆ. ಆದರೆ ನಮ್ಮ ಕಾರ್ಯಕರ್ತರುಗಳಾಗಲಿ, ನಮ್ಮ BJP ಕಾರ್ಯಕರ್ತರುಗಳಾಗಲಿ, ಅಭಿಮಾನಿಗಳಿಗಾಗಲಿ, ಸುಧಾಕರ್ ಅವರ ಸಂಸದರಿಗಾಗಲಿ ಗೌರವಯುತವಾಗಿ ಈ ಹೋಬಳಿಲಿ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ.
ಸುಧಾಕರ್ ಅವ್ರ ಗಮನಕ್ಕೆ ತರ್ತೀರಾ ಸರ್ ಇಷ್ಟೆಲ್ಲ ಬೆಳವಣಿಗೆ ಆಗಿರೋ ವಿಚಾರ ಬಗ್ಗೆ? ಇದನ್ನು ನಾನು ಆಲ್ರೆಡಿ ಬೆಳಗ್ಗೆ ಈ ಸಭೆ ಅಂತ ನನಗೆ ಗೊತ್ತಿರಲಿಲ್ಲ, 12ವರೆಗೆ ಸಭೆ ಅಂತ ಗೊತ್ತಾಯ್ತು. ಯಾವುದೋ ಅಧಿಕಾರಿಗಳ ಮೂಲಕನೇ ತಿಳ್ಕೊಂಡ್ರು. ನೀವು ಯಾಕೆ ಸರ್ ಬಂದಿಲ್ಲ ಅಂತ ಅಧಿಕಾರಿಗಳು ಕೇಳಿದಾಗ, ನೋಡಪ್ಪ ನೀವು ಅಧಿಕಾರಿಗಳೇ, ನಮ್ಗೆ ಯಾವುದೋ ಸಭೆ ನನಗೆ ನಿಗದಿ ಆಗಿಲ್ಲ. ನಾನು ಕೂಡಲೇ ಅವಾಗ ದೂರವಾಣಿ ಮೂಲಕ ಸುಧಾಕರ್ನ ಮಾತಾಡಿದೆ, ಸಾಹೇಬ್ರು PS ಹತ್ರ ಮಾತಾಡಿದೆ. ಸುಧಾಕರ್ ಸಾಹೇಬರು ಸಹ ಮಾತಾಡಿದ್ರು. ಅವ್ರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಅಧಿಕಾರಿ ಕೇಳಿದ್ರೆ, ರಾತ್ರಿ ತುರ್ತಾಗಿ ಫಿಕ್ಸ್ ಆಗಿಬಿಟ್ಟಿದೆ ಸರ್, DC ಅವ್ರು ಬರ್ತಾ ಇಲ್ಲ, AC ಅವ್ರನ್ನ ಕಳಿಸ್ತಾ ಇದ್ದೀನಿ, DCM ಏನೋ ಚನ್ನಪಟ್ಟಣದಲ್ಲಿ ಇವತ್ತು ಬಂದಿದ್ದಾರೆ, ನಾನು ಬರೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು DC ಅವರು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅದೇನಾಗ್ತದೆ ನೋಡಿಕೊಂಡು ಸಾಯಂಕಾಲ ನಾನು ತೀರ್ಮಾನ ತಗೊಳ್ತೀನಿ. ನಮ್ಮ ನಿರ್ಧಾರ ಏನೋ ಸೋಲೂರು ಹೋಬಳಿ ಪ್ರಣಾಳಿಕೆಯಲ್ಲೂ ಸಹ ಡಾಕ್ಟರ್ ಕೆ ಸುಧಾಕರ್ ಅವರು ನಾನು ಸೋಲೂರು ಹೋಬಳಿನ ಸೇರಿಸಿ ತೀರ್ತೀನಿ ಅಂತ ಅವರು ಹೇಳಿದರು. ನಮ್ಮದು ಸಹ ಅದರಿಗೆ ಕ್ರೆಡಿಟು ಯಾವುದೇ ಶಾಸಕರಿಗಾಗಲಿ ಅಥವಾ ಸಂಸದರಿಗಾಗಲಿ ಏನಿಲ್ಲ. ನಮ್ಮ ಸೋಲೂರು ಜನ ಎಲ್ಲರೂ ಸೇರಿ ಕ್ರೆಡಿಟ್ ಎಲ್ಲರಿಗೂ ಸೇರಬೇಕು. ಕಾಂಗ್ರೆಸ್ಸು, ಜನತಾದಳ, BJP ಅಂತ ಏನಿಲ್ಲ. ಕ್ರೆಡಿಟು ಒಬ್ರಿಗೆ ಮಾತ್ರ ಸೀಮಿತ ಇಲ್ಲ, ಪಕ್ಷಾತೀತವಾಗಿ ಕ್ರೆಡಿಟ್ ಎಲ್ಲರಿಗೂ ಸಿಗುತ್ತೆ. ಯಾರೋ ಒಬ್ಬ ಮೊನ್ನೆ DK ಶಿವಕುಮಾರ್ ಹೇಳ್ತಾರೆ, ಚೌಟ್ರಿಲಿ ಒಕ್ಕಲಿಗರ ಸಂಘದ ಸಭೆ ಸಮಾರಂಭದಲ್ಲಿ ಬಂದಿರು ಕ್ರೆಡಿಟೇನೇ ಸಿಗ್ಬೇಕಾದ್ರೆ N ಶ್ರೀನಿವಾಸ್ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಸಾಧ್ಯ? ನಾವು 6 ಪಂಚಾಯತಿರು ಮೆಂಬರ್ಸು ಸದಸ್ಯರು ರಿಸಲ್ಯೂಷನ್ ಮಾಡಿ ಕಳಿಸಿಲ್ವಾ? ನಾವೆಲ್ಲ ಸೈನ್ ಹಾಕಿಲ್ವಾ? ನಾವು ಹಂಗಾದ್ರೆ ಯಾರು ಇಲ್ಲ, ನಾವು ಒಬ್ಬರೇ ಮಾಡ್ಬೇಕಂದ್ರೆ N ಶ್ರೀನಿವಾಸ್ ಅವರೇ ಮಾಡ್ಕೊಂಬೋದಾಯ್ತಲ್ಲ, ಕ್ರೆಡಿಟ್ ಅವರೇ ಮಾಡ್ಕೊಂಬೋದಾಯ್ತು. ನಮ್ಮನ್ನ ಯಾಕೆ ಕೇಳಿದ್ರು? ನಾವು 6 ಪಂಚಾಯತ್ರು ಸಹ ರಿಸಲ್ಯೂಷನ್ ಮಾಡಿದ್ದೀವಿ, ಪಂಚಾಯತಿ ಅಧ್ಯಕ್ಷಗಳು, ಸದಸ್ಯರುಗಳು, ರೈತರುಗಳು ಸಹ ಸೈನ್ ಹಾಕಿ ಕೊಟ್ಟಿದ್ದೀವಿ, ನಮ್ಮದು ಸಹ ಸೈನ್ ಇದೆ. ನಮ್ಮೆಲ್ಲರ ಅದು ಹೇಳಿದಾಗ ನಾವು ಒಪ್ಕೊತೀವಿ. ಸುಮ್ಮನೆ ಕ್ರೆಡಿಟ್ ಸಿಗಬೇಕಂದ್ರೆ ಶ್ರೀನಿವಾಸಕ್ಕೆ ಸಿಗಬೇಕು, ನಾವೇ ಓಡಾಡ್ತಾ ಇರೋದು ಮಾಡ್ತಾ ಇರೋದು, ಇದು ದರ್ಪ ಬೇಡ. ದಯವಿಟ್ಟು ಸಾವಧಾನವಾಗಿ, ನೀವು ಶಾಸಕರಾಗಿದ್ದೀರಿ, ಗೌರವಯುತವಾಗಿ ಸಂಸದರಿಗೂ ಆಹ್ವಾನ ಕೊಡಿ, ಅಧಿಕಾರಿಗಳ ಸಭೆ ಕರೀರಿ, ಆಮೇಲೆ ನೀವು ಕಾರ್ಯಕ್ರಮ ಮಾಡಿಕೊಳ್ಳಿ. ಆ ಒಕ್ಕಟ್ಟಾಗಿ ನಾವೆಲ್ಲರೂ ಸಹ ನಮ್ಮದು ಸಹ ನೆಲಮಂಗಲಿಗೆ ಸೇರಬೇಕು ಅಂತ ನಮ್ಮದು ಒತ್ತಾಯ ಸರ್. ಫಸ್ಟು ನಿಮ್ಮದು ಗೊಂದಲನ ಕ್ಲಿಯರ್ ಮಾಡ್ಕೊಳ್ಳಿ. N ಶ್ರೀನಿವಾಸ್ ಅವರ ಗೊಂದಲ ಮತ್ತು SC ಬಾಲಕೃಷ್ಣ ಅವ್ರ ಗೊಂದಲ ಮಾಗಡಿಗೆ ಸೇರಿಸ್ಕೊಬೇಕಾ ನೆಲಮಂಗಲಿಗೆ ಸೇರಿಸ್ಕೊಬೇಕಾ, ನೀವಿಬ್ಬರು ಕೂತು ಮೊದಲು ತೀರ್ಮಾನ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಹತ್ರ ಜನಗಳ ಹತ್ರ ಬನ್ನಿ. ಸುಮ್ಮನೆ ನೀವು ಅಲ್ಲೊಂದು ಹೇಳಿಕೆ ಕೊಡೋದು, ಇಲ್ಲೊಂದು ಹೇಳಿಕೆ ಕೊಡೋದು. ಅವತ್ತಿಂದ ಇಲ್ಲೊಂದು ಪ್ರೀತಿ, ಇವತ್ತು ಬಾಲಕೃಷ್ಣ ಸಾಹೇಬ್ರಿಗೆ ಇವಾಗ ಸೋಲೂರು ಹೋಬಳಿ ಮೇಲೆ ಅಭಿಮಾನ, ಪ್ರೀತಿ ಬಂದಿದೆ. ನಾವು ಸುಮಾರು ಇಲ್ಲಿ 20 ವರ್ಷದೂ ಸಹ ನಾವು ಇಲ್ಲಿ ಇರೋರು. ಇವತ್ತು ನಾವು ಎಲ್ಲ ಪಕ್ಷದವರು ಸೇರಿ ನಾವು ಇದನ್ನು ತೀರ್ಮಾನ ತಗೊಂಡು ನಮ್ಗೆ ನೆಲಮಂಗಲನೇ ನಮಗೆ ತೀರ್ಮಾನ ಆದರು. ಓಕೆ ಸರ್. ನೆಲಮಂಗಲ ಬಿಟ್ಟು ರಾಮನಗರ ಜಿಲ್ಲೆ ಯಾವುದೇ ಕಾರಣದಿಂದ ನಮ್ಗೆ ಬೇಕಾಗಿಲ್ಲ, ಮಾಗಡಿ ತಾಲೂಕು ನಮ್ಗೆ ಬೇಕಾಗಿಲ್ಲ. ಕೊನೆಯದಾಗಿ ನೀವು ಹಳೆ ಮಾಜಿ ಸರ್, ಶಾಸಕ ನಾಗರಾಜ್ ಸರ್ ಇದ್ದಾಗ ಇಂಥ ಸಂದರ್ಭ ನಾವು ಸಹ CMಗೆ ಲೆಟ್ರನ್ನು ಮಾಡಿದ್ದೀವಿ. ಡಾಕ್ಟರ್ K ಶ್ರೀನಿವಾಸ ಮೂರ್ತಿ ಅವರು ಸಹ ಲೆಟ್ರ್ ಮಾಡಿ, ಅವರು ಹಿಂದೆ ಶಾಸಕರಿದ್ದ ಅವರು ಸಹ ಮಾಡಿದ್ದಾರೆ. ಈಗ ಅನಿವಾರ್ಯಗಳು ಬದಲಾವಣೆ ಆಗ್ತಾ ಇರ್ತದೆ, ಒಂದೊಂಥರ ಸೈಕಲ್ ಚಕ್ರ ಇದ್ದಂಗೆ. ಹಾಗಾಗಿ ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ. ನಾವು ಮಾಡಿರೋದನ್ನ ಅವ್ರನ್ನ ಇದನ್ನು ಮುಂದುವರಿಸ್ತಾರೆ ಹೊರತು ಅವ್ರದ್ದು ಯಾವುದೇ ರೀತಿ ಮೊದಲನೇದಾಗಿ ಏನು ಕೊಡುಗೆ ಏನಿಲ್ಲ. ಸೋಲೂರು ಹೋಬಳಿ ನಮ್ಮ 3 ಜನದ್ದು ಇದೆ, JDS ಇದೆ, BJPನೂ ಇದೆ, ಕಾಂಗ್ರೆಸ್ಸು ಇದೆ. 3 ಪಕ್ಷದವರು ಸೇರಿ ನಾವು ಇದ್ದೀರ್ತಾವೆ. ಒಬ್ಬರಿಗೆ ಕ್ರೆಡಿಟ್ ಯಾವುದೇ ಕಾರಣದಿಂದ ಸಿಗೋದಿಲ್ಲ, ಅದನ್ನು ತಿಳ್ಕೊಬೇಕಾಗ್ತದೆ. ಕಾಂಗ್ರೆಸ್ ಶಾಸಕರು ತಿಳ್ಕೊಂಡು. ನಮ್ಮ ಹೆಸರು ಡೆಸಿಗ್ನೇಷನ್ ಹೆಸರು KP ಬೃಂಗೇಶ್, ಬೆಂಗಳೂರು ಗ್ರಾಮಾಂತರ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು, BJP. ಏನು ಸೋಲೂರು ಹೋಬಳಿಯನ್ನು ನೆಲಮಂಗಲಿಗೆ ಸೇರಿಸ್ಬೇಕಾ, ಮಾಗಡಿಗೆ ಸೇರಿಸ್ಬೇಕಾ ಅನ್ನೋ ಒಂದು ಗೊಂದಲನ ತಂದಿಟ್ಟಿದ್ದಾರೆ ಕೆಲವರು ರಾಜಕಾರಣಿಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೇಳೋದಾದರೆ, ನಮಗೆಲ್ಲ ಸೋಲೂರು ಹೋಬಳಿಯ ಸಮಸ್ತ ನಾವು BJP ಮುಖಂಡರುಗಳು ಎಲ್ಲ ಸಾರ್ವಜನಿಕರು ಸೇರಿದಂಗೆ ಹೇಳೋದು, ನಮಗೆ ಹೆಚ್ಚಿಗೆ ನೆಲಮಂಗಲಿಗೆ ಸೇರಬೇಕು ಅನ್ನೋದೇ ನಮ್ಮ ಎಲ್ಲರ ಆಸೆ. ಆಮೇಲೆ ಈ ವಿಚಾರಗಳು ನಮ್ಗಳಿಗೆ ಸ್ಥಳೀಯವಾಗಿ ನಮ್ಗಳಿಗೆ ಯಾವುದೇ ವಿಚಾರಗಳು ಕೂಡ ಮುಟ್ತಾ ಇಲ್ಲ. ಇಲ್ಲಿ ಸ್ಥಳೀಯವಾಗಿ ನೆಲಮಂಗಲ SC ಮೋರ್ಚಾದ BJPಯ ತಾಲೂಕು ಅಧ್ಯಕ್ಷರ ಜವಾಬ್ದಾರಿಯನ್ನು ಹೊತ್ತಿದ್ದೀವಿ. ನಮ್ಗೆ ಯಾವುದೇ ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ. ಆದರೂ ಕೂಡ ನಮ್ಮ ಅನಿಸಿಕೆ ಏನು ಅಂತಂದರೆ, ನಮ್ಮ ಸೋಲೂರು ಹೋಬಳಿ ನೆಲಮಂಗಲ ತಾಲೂಕಿಗೆ ಸೇರಬೇಕು ಅಂದರೆ ನಮ್ಮ ಉದ್ದೇಶ. ಇವತ್ತು ನಡೆದ ಸಭೆ ವಿಚಾರ ಎಲ್ಲಿ ಏನು ಅಂತ ಕ್ಲಿಯರಾಗಿ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಈಗ ನಮಗೆ ಮಾಹಿತಿ ಸಿಕ್ಕಿದ್ದು ನಡೀತಾ ಇದೆ ಸಭೆ ಅಂತ ಹೇಳಿದ್ರು. ಸೊ ಎಲ್ಲಿಂದಲೂ ನಮಗೆ ವಿಚಾರಗಳು ಸಿಗಲಿಲ್ವಲ್ಲ, ಅಟ್ಲೀಸ್ಟ್ ನಮ್ಮ ಅಭಿಪ್ರಾಯ ತಿಳಿಸ್ಬೇಕಲ್ವ, ಯಾರು ನಮ್ಮನ್ನು ಕರೆದಿಲ್ವಲ್ಲ. ಆದರೂ ಕೂಡ ನಮ್ಮ ಜವಾಬ್ದಾರಿ ಇದೆ, ಈ ಸೋಲೂರು ಹೋಬಳಿಯ ನಾವು ಸ್ಥಳೀಕರಾಗಿ ನಮ್ಮದು ಜವಾಬ್ದಾರಿ ಕೂಡ ಇದೆ ಅಂದ್ಬಿಟ್ಟು ಇಲ್ಲಿ ವಿಷಯನ ತಿಳಿಸೋದಕ್ಕೆ ಬಂದೆ. ಇವಾಗ ಸ್ಥಳೀಯವಾಗಿ ಕಾಂಗ್ರೆಸ್ MLA ಇದ್ದಾರೆ, ಇಲ್ಲಿನ ಬೇರೆ ಪಕ್ಷದವ್ರನ್ನ ಕಡೆಗಣಿಸ್ತಾರೆ ಅನ್ನೋದು ನಿಮ್ಮ ವಾದನ? ಹೌದು, ಖಂಡಿತವಾಗ್ಲೂ. ಏನು ನಮ್ಮ ಸಂಸದರ ಬಗ್ಗೆ ಬೇರೆ ಟೀಕೆ ಮಾಡೋದಕ್ಕೆ ರೆಡಿ ಇರ್ತಾರೆ ಮುಖಂಡರುಗಳು. ಗೌರವಾನ್ವಿತ ಸಂಸದರು ಸಣ್ಣತನದ ಮಾತು ಆಡಬಾರ್ದು ಅಂತ ಭಾಳ ಏನು ಆರಾಮಾಗಿ ಕೂತ್ಕೊಂಡು ಹೇಳ್ತಾರೆ. ಸಂಸದರ ವಿಚಾರನ ಮಾತಾಡಿದ ತಕ್ಷಣ ದೊಡ್ಡ ಲೀಡರ್ಗಳು ಯಾರು ಕೂಡ ಆಗಲ್ಲ. ನಮ್ಮ ಡಾಕ್ಟರ್ K ಸುಧಾಕರ್ ಅವರು 8 ಕ್ಷೇತ್ರನ ಪ್ರತಿನಿಧಿಸ್ತಕ್ಕಂಥ ಸಂಸದರು. ಅವ್ರ ವಿರುದ್ಧ ಕೇವಲವಾಗಿ ಮಾತಾಡೋದು ದೊಡ್ಡ ತಪ್ಪು. ಆಮೇಲೆ ಅವರು ಸೋಲೂರನ್ನ ನೆಲಮಂಗಲ ತಾಲೂಕಿಗೆ ಸೇರಿಸೋದಕ್ಕೆ ಅವರ ಕೊಡುಗೆ ಕೂಡ ಭಾಳ ಇದೆ. ಅವರ ಪ್ರಣಾಳಿಕೆಯಲ್ಲೇ ಹೇಳ್ಕೊಂಡಿದ್ದಾರೆ,
ಅವರ ಪ್ರಣಾಳಿಕೆ ಬಂದಿರೋದು ಯಾವಾಗ ಆಗಲೇ 8 ತಿಂಗಳಾಯಿತು. ಅವತ್ತು ಕೂಡ ನಮ್ಮ ಸೋಲೂರು ಹೋಬಳಿನ ನೆಲಮಂಗಲಕ್ಕೆ ಸೇರಿಸಬೇಕು ಅನ್ನೋ ವಾದ ನಮ್ಮ ಹೋಬಳಿ ಪರವಾಗಿ ಅವ್ರಿಗೂ ಕೂಡ ಮುಟ್ಟಿಸಿದ್ದು. ಅವರು ಕೂಡ ಅವರ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ರು, ಈ ಸೋಲೂರು ಹೋಬಳಿನ ನಾನು ನೆಲಮಂಗಲಕ್ಕೆ ಸೇರಿಸ್ತೀನಿ ಅಂತ ನಮಗೆಲ್ಲ ಭರವಸೆಯನ್ನು ಕೊಟ್ಟಿದ್ದರು. ಹಾಗಾಗಿ ಸಂಸದರು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದು ನಮಗೆ ಭಾಳ ನೋವಿನ ಸಂಗತಿ ಅಂತ ಹೇಳ್ಬೋದು. ಇವಾಗ ಕೊನೆಯದಾಗಿ ನಿಮ್ಮ ವಾದ ಏನು ಸರ್? ಇವಾಗ ಮೊನ್ನೆ ಕೂಡ ಇಲ್ಲಿ ಭೇಟಿ ಕೊಟ್ಟು ಹೇಳಿದ್ದು, ನಾನು ಕೂಡ ಸೋಲೂರು ಹೋಬಳಿನ ನೆಲಮಂಗಲಕ್ಕೆ ಸೇರಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಶಾಸಕರು ಕೂಡ ಈ ಒಂದು ಸೋಲೂರು ಹೋಬಳಿನ ನೆಲಮಂಗಲಕ್ಕೆ ಸೇರಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇಬ್ಬರು ಉದ್ದೇಶ ಒಂದೇ ಆಗಿರೋದ್ರಿಂದ ಯಾಕೆ ಯಾರು ಹೊಟ್ಟೆ ಉರಿ ಪಟ್ಕೊಬೇಕು? ಇಬ್ಬರು ಉದ್ದೇಶ ಒಂದೇ ಇದೆ. ನಮ್ಮ ಉದ್ದೇಶನೂ ನೆಲಮಂಗಲ ತಾಲೂಕು ಸೇರಿಸ್ಕೊಬೇಕು, ಶಾಸಕರ ಅಭಿಪ್ರಾಯನ ನೆಲಮಂಗಲಕ್ಕೆ ಸೇರಿಸ್ಬೇಕು. ಇಬ್ಬರು ಸೇರಿ ಕೆಲಸ ಮಾಡೋಣ ಅಂತ ಅಂದರು. ಅದು ಅಕ್ಷರಶಃ 100ಕ್ಕೆ 100 ಸತ್ಯವಾದ ಭಾಳ ತೂಕವಾದ ಮಾತು. ಹಾಗಾಗಿ ನಮ್ಮ ಸಂಸದರ ಹೇಳಿಕೆಗೆ ಗೌರವ ನಮಗಿದೆ. ಸರ್ ಸೋಲೂರು ಉಮೇಶ್, ತಾಲೂಕು SC ಮೋರ್ಚಾ ಅಧ್ಯಕ್ಷ. ನಮ್ಮ ರಾಮನಗರ ಜಿಲ್ಲೆ ಸೋಲೂರು ಹೋಬಳಿ ಒಂದು ಏನು ಮಾಗಡಿ ತಾಲೂಕಿನ ಸೋಲೂರು ಹೋಬಳಿನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಬೇಕು ಅಂತ ಹೇಳಿ ಇಂದಿನ MV ನಾಗರಾಜ್ 2009 10ನೇ ಸಾಲದಲ್ಲೇ ಮಾಡಬೇಕು ಅಂತ ಮಾಡಿದ್ರಾಗ ಆಗ ನಾವು ಪ್ರಾಧಿಕಾರ ಅಧ್ಯಕ್ಷ ಆಗಿದ್ದಾಗ ನಾಗರಾಜ್ ಅವರು ಸಹ ಇದು ಹೋಬಳಿದು ಎಲ್ಲ ಸುಮತ ಪಡೆದು 6 ಪಂಚಾಯತಿಯಿಂದ ಎಲ್ಲ ಪಂಚಾಯತಿಯಿಂದ ಲೆಟ್ರ್ಗಳು ಪಡೆದು ನಾನು ಸಹ ಜೊತೆಲೇ ಹೋಗಿ ಅದನ್ನು ವಿಧಾನಸೌಧದಲ್ಲಿ ಒಂದು ಸರ್ಕಾರ ಲೆವೆಲ್ಲಿ ಮುಟ್ಟಿಸಿದ್ದು. ಅದು ಸಹ ಈಗ ಏನಾಯಿತು ಅಂದರೆ ನೆಕ್ಸ್ಟ್ ಕಳೆದ ಬಾರಿ ಶ್ರೀನಿವಾಸ ಮೂರ್ತಿ ಅವರು 2 ಟರ್ಮು ಶಾಸಕರಾದರು. ಅವರು ಸಹ ಅದನ್ನು ಮಾಡಲೇಬೇಕು ಅಂತೇಳಿ ಪಣ ತೊಟ್ಟರು. ಅದು ಸಹ ನಡ್ಕೊಂಡು ಹೋಗ್ತಾಯಿತ್ತು. ಆಗ MP ಅವರು ಬಚ್ಚೇಗೌಡರು ನಮ್ಮ ಭಾಜಪದಲ್ಲಿ MP ಆಗಿದ್ದರು. ಅವರು ನನಗೆ ಭಾಳ ಆತ್ಮೀಯರು, ನಮಗೆ ಭಾಳ ಗುರುಗಳಾಗಿದ್ದರು. ನಾನೊಂದು ಯಾವುದೇ ಕಾರಣಕ್ಕೂ ನಿಮ್ಮೂರಿನ ನನ್ನ ಸೋದರ ಹೋಬಳಿ ಮತ ಬಂದವರು ಭಾಳ ಇಷ್ಟಪಟ್ಟಿದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಜೀವನದಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಭಾಳ ಕಾಳಜಿಯಾಗಿ ಸರ್ಕಾರ ಲೆವೆಲಲ್ಲಿ ಹೋರಾಟ ಮಾಡಿಕೊಡ್ತೀನಿ ಅಂತೇಳಿ ಪಾಪ ಅವರು ಸಹ ಎಲ್ಲ ಸಿಗ್ನೇಚರ್ ಎಲ್ಲ ಮಾಡಿಸಿದ್ರು. ಈಗಿನ ಸರ್ಕಾರ ಏನು ಈಗ ಶಾಸಕರಾದಂಥ ಶಾಸಕರು ಏನಿದ್ದಾರೆ ಶ್ರೀನಿವಾಸ ಸಾಹೇಬ್ರಿದ್ದಾರೆ. ಅವರು ಹಿಂದಿನ ಮಾಡಿದಂಥ ಲೇಖನದ್ದು ಇವುದು ಎಲ್ಲ ಸೇರಿ ಇವತ್ತು ಹೋರಾಟ ಮಾಡಿದ್ದಾರೆ. ಇದಕ್ಕೆ ನಾವು ಸಹ ಭಾಳ ಸಂತೋಷ ಪಡ್ತೀವಿ. ಮೊನ್ನೆ ನಾವು ಸಹ ಇದೇ ಹೋಬಳಿಲಿ MP ಅವ್ರು ಕರೆದು ಸುಧಾಕರ್ ಕರೆದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ನಾವು ಸಹ ಅವ್ರ ಲೆಟ್ರನ್ನು ಕೊಟ್ಟು ನಮ್ಮದು ಸಹ ಅವರು ಸಹ ಕೈ ಜೋಡಿಸಿದ್ದಕ್ಕೆ ನಾನು ಸಹ ಅವಲೇನೆ CMಗೆ ಲೆಟ್ರು CS ಬರೆದು ನಾನು ಸಹ ಮುಂಚೆನೇ ನಿಂತ್ಕೊಂಡು ನಿಮಗೆ ಸಹಕರಿಸಿ ಅಂತ ಹೇಳಿದರು. ಈಗ ಇವತ್ತು ಮಾಗಡಿ ಶಾಸಕರಾದಂಥ ಬಾಲಣ್ಣವರು ಏನೋ ಒಂದು ಕಡೆ ಇಲ್ಲ ಸೋದರ ಹೋಬಳಿ ನಮ್ಮ ಮಾಗಡಿ ತಾಲೂಕಿಗೆ ಉಳಿಬೇಕು ಅಂತ ಹೇಳಿ ಇದು ಮಾಡಿದ್ರು ಅಂತ ಇತ್ತು. ಈಗ ಇದ್ದಕ್ಕಿದ್ದಂಗೆ ತುರ್ತಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶ್ರೀನಿವಾಸ ಸಾಹೇಬರು ಬಂದು ಇವತ್ತು ತುರ್ತಾಗಿ ಒಂದು IB ಒಳಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿ ಅದೇನು ಚೌಡಲ್ಲಿ ಕಾರ್ಯಕ್ರಮ ಮಾಡೋದಂತೆ. ಅದನ್ನು ಎರಡೂ ನಮ್ಮ ಗಮನಕ್ಕೆ ಅಂತ ಮಾಹಿತಿ ಬರಲಿಲ್ಲ. ಅದು ಮಾಡಿ ಈಗ ಇದ್ದಕ್ಕಿದ್ದಂಗೆ ಬಾಲಣ್ಣವರು ಶ್ರೀನಿವಾಸ ಸಾಹೇಬರು ಇದೆಲ್ಲ ಕೂತ್ಕೊಂಡು ಜೊತೆಲಿ ನಮಗೆ ಇಲ್ಲ ಸೋದರ ಹೋಬಳಿನ ಅವತ್ತಿನ ಸಹ ಒಂದು ನೆದಗುದಿಗೆ ಬಿದ್ದಿದೆ. ಇದನ್ನು ಒಂದು ಕ್ಷೇತ್ರಕ್ಕೆ ಅದು ಮೀಸಲಿಡಬೇಕು. ವಿಧಾನಸಭಾ ಕ್ಷೇತ್ರ MP ಏನಿದೆ ಓಟಿನ ಸನ್ನಿವೇಶ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾಯಿದೆ, ನೆಲಮಂಗಲ ವಿಧಾನಸಭೆಗೆ ಎಲ್ಲ ಹೋಗ್ತಾಯಿದೆ. ಕೆಲಸ ಕಾರ್ಯಗಳು ಬಂದು TP ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಗಳು ಮಾಗಡಿ ಕ್ಷೇತ್ರದಲ್ಲಿ ಹೋಗ್ತದೆ. ಯಾವುದೇ ಕೆಲಸ ಕಾರ್ಯ ಕುಂತಕ್ಕಾಗ್ತಾಯಿದೆ. ದಯಮಾಡಿ ಬಾಲಣ್ಣರ ಇರ್ಬೋದು, ಸೀನಣ್ಣ ಇರ್ಬೋದು, ಇವರು ಒಂದುಗೂಡಿ ನಮಗೆ ಇದನ್ನು ಊರಿನ ಎಲ್ಲ ಪಾರ್ಟಿ ಪಕ್ಷದ ಮುಖಂಡರು ಕರೆದು ಒಂದು ಮೀಟಿಂಗ್ ಮಾಡಬೇಕಾಯ್ತು.